ಮೊನ್ನೆ ದಿನ ಬೀದರ್, ಗುಲ್ಬರ್ಗ ಜಿಲ್ಲೆಗಳ ಪ್ರವಾಸವನ್ನು ಮುಗಿಸಿಕೊಂಡು ನಮ್ಮ ತಂಡ ರಾಯಚೂರು, ಯಾದಗಿರಿ ಜಿಲ್ಲೆ ಪ್ರವಾಸವನ್ನು ಮುಗಿಸಿಕೊಂಡು ಇವತ್ತು ಬಳ್ಳಾರಿ, ವಿಜಯನಗರ ಜಿಲ್ಲೆ, ಅದೇ ರೀತಿ ಕೊಪ್ಪಳಕ್ಕೆ ನಾವು ಪ್ರವಾಸವನ್ನು ಮುಂದುವರಿಸ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ, 5 ಮಂಡಲಗಳಲ್ಲಿ ಏನು ಕೇಂದ್ರ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿರ್ತಕ್ಕಂಥ SIR ನ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ, ಜಿಲ್ಲೆಯ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ, ನಮ್ಮ PLA 1 ಹಾಗೂ SIR ನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಒಬ್ಬ ಪ್ರಭಾರಿಗಳನ್ನ ನಾವು ಮಾಡಿದ್ದೇವೆ. ಎಲ್ಲರ ನೇತೃತ್ವದಲ್ಲಿ, ನಿಮ್ಮೆಲ್ಲರ ಪರಿಶ್ರಮದಿಂದಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆ ಅತ್ಯಂತ ಯಶಸ್ವಿಯಾಗಿ ತಾವೆಲ್ಲರೂ ಕೂಡ SIR ನ ಮುಂದುವರಿಸಿದ್ದೀರಿ ಅಂತ ಹೇಳಕ್ಕೆ ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ. ಅದರಲ್ಲೂ ಕೂಡ ವಿಶೇಷವಾಗಿ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಸಣ್ಣೂರಿನಲ್ಲೂ ಕೂಡ ಸುಮಾರು 226 ಬೂತ್ಗಳಲ್ಲೂ ಕೂಡ ಇಲ್ಲಿವರೆಗೂ 50,000 ಫಾರ್ಮ್ಗಳನ್ನ ಹಂಚಿದ್ದಾರೆ. ಸೊ ಸಿರುಗುಪ್ಪ ಇರ್ಬೋದು, ಸಣ್ಣೂರು ಇರ್ಬೋದು, ಕಂಪ್ಲಿ ಇರ್ಬೋದು, ಬಳ್ಳಾರಿ ಗ್ರಾಮೀಣ ಇರ್ಬೋದು, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹಳ ಯಶಸ್ವಿ ನಡೀತಾ ಇದೆ. ಬಳ್ಳಾರಿ ನಗರದಲ್ಲಿ ಇನ್ನೂ ಕೂಡ ವೇಗವಾಗಿ ಸಾಗಬೇಕಾದ್ರೆ ಅದ್ರ ಕಡೆ ಗಮನಿಸಬೇಕು ಅಂತೇಳಿ ಸಂದರ್ಭವನ್ನು ವಿನಂತಿಯನ್ನು ಮಾಡುತ್ತಾ 95% ಮಾಡಿದ್ದೇವೆ. ಸೊ ಬಳ್ಳಾರಿ ನಗರ, ಸೊ ಬಳ್ಳಾರಿ ನಗರ ಅಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲೆ ಎಲ್ಲ 5 ವಿಧಾನಸಭಾ ಕ್ಷೇತ್ರಗಳು ಕೂಡ ರಾಜ್ಯದ ಸರಾಸರಿಯನ್ನು ತೆಗೆದುಕೊಂಡ್ರೆ ಎಲ್ಲಾ ವಿಧಾನಸಭಾ ಕ್ಷೇತ್ರ 5 ವಿಧಾನಸಭಾ ಕ್ಷೇತ್ರಗಳು ಕೂಡ ಬಹಳ ಯಶಸ್ವಿಯಾಗಿ ನಡ್ಕೊಂಡ್ ಬಂದಿದೆ. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ನಾನು ಸಲ್ಲಿಸಲಿಕ್ಕೆ ಬರ್ತೇನೆ. ಮೊದಲಿಗೆ ಚುನಾವಣಾ ಕೇಂದ್ರ ಚುನಾವಣಾ ಆಯೋಗ ಈ ಮತದಾರ ಪಟ್ಟಿಯ ಪರಿಷ್ಕರಣೆಯನ್ನ ಕೈಗೆತ್ತಿಕೊಂಡಿರುವಂತದ್ದು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಕೈಗೆತ್ತಿಕೊಂಡಿರ್ತಕ್ಕಂಥದ್ದಲ್ಲ. ಕೇಂದ್ರದ ಚುನಾವಣಾ ಆಯೋಗ 20 ವರ್ಷಗಳ ನಂತರದಲ್ಲಿ ಮತ್ತೊಮ್ಮೆ ಇದಕ್ಕೆ ಮತದಾರ ಪಟ್ಟಿಯ ಪರಿಷ್ಕರಣೆ ಆಗಬೇಕು, ಮತದಾರ ಪಟ್ಟಿಯ ಸ್ವಚ್ಛಗೊಳಿಸುವಂತ ಕೆಲಸ ಆಗಬೇಕು. ಯಾರು ಅಕ್ರಮ ವಲಸಿಗರು ಇರ್ಬೋದು, ಮತದಾರ ಪಟ್ಟಿಯಲ್ಲಿ ಡಬಲ್ ಎಂಟ್ರಿಗಳು ಇರ್ಬೋದು, ಕೆಲವು ಮರಣ ಹೊಂದಿದ್ರು ಕೂಡ ಇನ್ನೂ ಕೂಡ ನಮ್ಮ ಮತದಾರ ಪಟ್ಟಿಯಲ್ಲಿ ಇನ್ನೂ ಕೂಡ ಬದುಕಿದ್ದಾರೆ. ಈ ರೀತಿ ಹೆಸರುಗಳನ್ನ ಕೈ ಬಿಡ್ತಕ್ಕಂಥ ಒಂದು ಪ್ರಕ್ರಿಯೆ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿರುವಂತದ್ದು ನಮಗೆಲ್ಲ ತಿಳಿದಿರುವಂತ ವಿಚಾರ. ನಾನು ತಮ್ಮೆಲ್ಲರೂ ಕೂಡ ವಿನಂತಿನ ಮಾಡ್ತಾ ಇದ್ದೇನೆ, ಮತ್ತೊಮ್ಮೆ ಏನು ನಿಮ್ಮೆಲ್ಲ ನೇತೃತ್ವದಲ್ಲಿ ಯಶಸ್ವಿಯಾಗಿ ಆಗ್ತಾ ಇದೆ, ಅದನ್ನ ಸರಳವಾಗಿ ಕೂಡ ಅಪ್ಲೋಡ್ ಮಾಡತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಮಾಡಬೇಕಾಗಿದೆ. ನನ್ನ ವಿನಂತಿ ಇಷ್ಟನೇ, ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಈ SIR ಅನ್ನ ನಮಗಿಂತ ಹೆಚ್ಚು ಗಂಭೀರವಾಗಿ ಕೈಗೆತ್ತಿಕೊಂಡಿದೆ. ಇದೇ 2 ತಿಂಗಳ ಕೆಳಗೆ ನಾವು SIR ಅನ್ನ ವಿರೋಧ ಮಾಡ್ತೇವೆ ಅಂತ ಹೇಳಿದಂತ ಅಂದಿನ ಮುಖ್ಯಮಂತ್ರಿಗಳು ಇವತ್ತು ನೂತನ ಮುಖ್ಯಮಂತ್ರಿಗಳ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡು ನಮ್ಮಂತೆ ಅವರು ಕೂಡ ಸಕ್ರಿಯವಾಗಿ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡಿಕೊಂಡು, ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿಕೊಂಡು, ಆಡಳಿತ ಯಂತ್ರದ ದುರುಪಯೋಗ ಪಡಿಸಿಕೊಂಡು SIR ಅನ್ನ ಹಾಳುಗೆಡುವಂತ ಕೆಲಸವೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಮುಖಂಡರ ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ,
ವಿಧಾನಸಭೆ ಅಥವಾ ಲೋಕಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕಳೆದ ಒಂದು ತಿಂಗಳು ಎಷ್ಟು ನಾವು ಕೆಲಸ ಮಾಡ್ತೀವೋ ಮನೆ ಮಠ ಬಿಟ್ಟು ಕುಟುಂಬವನ್ನು ಕೂಡ ಮರೆತು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂದ್ರೆ ಏನು ಪರಿಶ್ರಮವನ್ನು ಹಾಕ್ತಿರೋ ಅದೇ ಶ್ರಮವನ್ನ ಮುಂದಿನ 15 ದಿನಗಳ ಕಾಲ ಮತದಾರ ಪಟ್ಟಿ ಪರಿಷ್ಕರಣೆ ಎನ್ಯುಮರೇಷನ್ ಫಾರ್ಮ್ ಅನ್ನ ತೆಗೆದುಕೊಂಡು ವಾಪಸ್ ಅಧಿಕಾರಿಗಳಿಗೆ ವಾಪಸ್ ಕೊಡ್ತಕ್ಕಂತ ಹಂತದವರೆಗೂ ಕೂಡ ಇನ್ನೂ ಹೆಚ್ಚು ನಾವು ಸಕ್ರಿಯವಾಗೋದನ್ನ ನಾವು ಗಮನಿಸಬೇಕು ಅನ್ನೋ ವಿಚಾರವನ್ನು ಕೂಡ ನಾನು ಮತ್ತೆ ಸಂದರ್ಭ ತಿಳಿಸೋಕೆ ಇಚ್ಛಪಡ್ತೇನೆ. ದಯವಿಟ್ಟು ಯಾರು ಕೂಡ ಆಗ್ಲೇ ಹೇಳಿದಲ್ಲ, ಚುನಾವಣೆ ಬಂದಾಗ ಯಾವ ರೀತಿ ನಾವು ತಲೆ ಕೆಡಿಸ್ಕೊಳ್ತೀವೋ ಅದಕ್ಕಿಂತ ಹೆಚ್ಚು, ಯಾಕಂದ್ರೆ ಈಗ ನಡೀತಾ ಇರ್ತಕ್ಕಂಥ SIR ಮುಂದಿನ 20 ವರ್ಷಗಳ ಕಾಲ ನಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಶಕ್ತಿ ಈ SIR ಗೆ ಮತದಾರ ಪಟ್ಟಿ ಪರಿಷ್ಕರಣೆ ಇದೆ ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರದು ಅನ್ನುವ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಬಂಧುಗಳೇ. ಇನ್ನ ಎರಡನೇ ಪ್ರಮುಖವಾಗಿರುವಂತ ವಿಚಾರ ಅಂತ ಹೇಳಿದ್ರೆ ಈಶಾನ್ಯ ಪದವೀಧರ ಈಶಾನ್ಯ ಶಿಕ್ಷಕರ ಕ್ಷೇತ್ರದ MLC ಚುನಾವಣೆ. ನಮ್ಮ MLC ವಿಧಾನ ಪರಿಷತ್ತಿನ ಸದಸ್ಯರು ಮತ್ತೆ ಚುನಾವಣೆ ಅಭ್ಯರ್ಥಿಗಳು ಕೂಡ ಆಗಿರ್ತಕ್ಕಂಥ ನಮೋಶ್ ಅವರು ವೇದಿಕೆ ಮೇಲೆ ಇದ್ದಾರೆ. SIR ನ ಜೊತೆಗೆ ನಾವು ವಿಧಾನ ಪರಿಷತ್ತಿನ ಚುನಾವಣೆ ಬಗ್ಗೆ ಕೂಡ ಹೆಚ್ಚು ತಲೆಯನ್ನ ಕಡಿಸ್ಕೊಳ್ಬೇಕು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆ ವೋಟರ್ಸ್ ಎನ್ರೋಲ್ಮೆಂಟ್ ಕೂಡ ಇನ್ನೂ ಕೂಡ ಅವಕಾಶ ಇದೆ. ನಾವು ಹಿಂದೆ MLC ಚುನಾವಣೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, 10 ವರ್ಷದಿಂದ 5 ವರ್ಷದಿಂದ ನಾವು ಚುನಾವಣೆ ಬಂದಾಗ ಕಾಂಗ್ರೆಸ್ ಕೂಡ ಮಾತಾಡ್ತಾ ಇದ್ರು, ಬಿಡಮ್ಮ ಇದು ಪದವೀಧರ ಕ್ಷೇತ್ರ ಇರ್ಬೋದು, ಶಿಕ್ಷಕರ ಕ್ಷೇತ್ರ ಇರ್ಬೋದು, ಇದು ಬಿಜೆಪಿನೇ ಗೆಲ್ತಕ್ಕಂಥದ್ದು ಅಂತೇಳಿ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಮಾತನಾಡ್ತಾ ಇದ್ರು. ಆದ್ರೆ ಈ ಚುನಾವಣೆ ಅಷ್ಟು ಹಗುರವಾಗಿ ನಾವು ಯಾರು ಕೂಡ ತೆಗೆದುಕೊಳ್ಬಾರ್ದು. ಕಾಂಗ್ರೆಸ್ ಅವರ ಕೈಯಲ್ಲಿ ಅಧಿಕಾರ ಇದೆ, ಅಧಿಕಾರದ ಮತ್ತು ಅಧಿಕಾರಿಗಳ ದುರ್ಬಳಕೆ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ಗೆ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಎನ್ರೋಲ್ಮೆಂಟ್ ಅವ್ರು ನಮ್ಗಿಂತ ಹೆಚ್ಚು ಸರ್ಕಾರದ ಆಡಳಿತ ಯಂತ್ರನ ಬಳಕೆ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡು ಅದನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಇದರ ನಡುವೆ ನಾವು ಮೈ ಮರೆದೇನೆ ನಮ್ಮ ಅಭ್ಯರ್ಥಿಗಳಾಗಿರುವಂತಹ ನಮೋಶ್ ಅವರು ದೊಡ್ಡ ಅಂತರದಲ್ಲಿ ಮತ್ತೆ ಗೆದ್ದು ಶಿಕ್ಷಕರ ಧ್ವನಿಯಾಗಿ ವಿಧಾನ ಪರಿಷತ್ತಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಶಿಕ್ಷಕರ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಯಾರು ಹೊಟ್ಟೆ ತುಂಬಿರ್ತಕ್ಕಂಥವ್ರು ಹೊಟ್ಟೆ ಪಾಡಿಗಾಗಿ ರಾಜಕಾರಣ ಮಾಡಬೇಕು ಅಂತ ಹೇಳಿ ಒಂದು ವಿಧಾನ ಪರಿಷತ್ತಿನ ಅಭ್ಯರ್ಥಿಗಳಾಗೇನು ರಾಜ್ಯದಲ್ಲಿ ಚುನಾವಣೆ ಅಖಾಡದಲ್ಲಿದ್ದಾರೆ ಅಂತ ಅಭ್ಯರ್ಥಿಗಳು ಗೆಲ್ಲಬಾರದು ಅಂತ ಹೇಳಿದ್ರೆ ನಾವು ಇನ್ನೂ ಹೆಚ್ಚು ಮುತುವರ್ಜಿನ ವಹಿಸಬೇಕು. ನಮೋಶ್ ಅವರು ಗೆಲ್ಲಬೇಕು ಅಂತ ಹೇಳಿದ್ರೆ ನಾವು ಎನ್ರೋಲ್ಮೆಂಟ್ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಬೇಕು, ಮತದಾರರನ್ನ ತಲುಪುವ ಕೆಲಸವನ್ನು ಕೂಡ ಮಾಡಬೇಕು ಅನ್ನುವ ವಿನಂತಿಯನ್ನು ನಾನು ಕೂಡ ನಿಮ್ಮಲ್ಲಿ ನಾನು ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಮ್ಮ ಅಭ್ಯರ್ಥಿ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರ ಜೊತೆಗೆ ತಮ್ಮೆಲ್ಲರ ಸಹಕಾರವನ್ನು ಕೂಡ ಅಷ್ಟೇ ಅತ್ಯಗತ್ಯ ಅನ್ನೋದನ್ನ ನಾನು ಮತ್ತೊಮ್ಮೆ ಚಂದ್ರ ನೆನಪಾಡ್ಕೊಳ್ತಿದ್ದೇನೆ ಬಂಧುಗಳೇ. ಸದ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಕೆಲವು ವಿಚಾರಗಳನ್ನ ನೀವು ತಿಳಿಸುವಂತ ಪ್ರಯತ್ನ ನಾನು ಮಾಡ್ತೇನೆ. ಒಂದು ವೇಳೆ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿಗಳಿದ್ದಾರೆ. DK ಶಿವಕುಮಾರ್ ಅವರು ಅವರ ಜೀವನದ ಬಹುದೊಡ್ಡ ಕನಸು
ಕನಸಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಜೀವನದ ಬಹುದೊಡ್ಡ ಕನಸು ಒಂದು ನನಸಾಗಿದೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಇರ್ತಾರೋ ನನಗಂತೂ ಗೊತ್ತಿಲ್ಲ. ಇದ್ದಷ್ಟು ದಿನ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸಲಿ, ಉತ್ತರ ಕರ್ನಾಟಕದ ಬಗ್ಗೆ ಸ್ವಲ್ಪ ಗಮನ ಕೊಡಲಿ, ಬೆಂಗಳೂರು ಅಭಿವೃದ್ಧಿನೇ ರಾಜ್ಯದ ಅಭಿವೃದ್ಧಿ ಅನ್ನುವ ಭಾವನೆಯಿಂದ ಹೊರಗಡೆ ಬಂದು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಲಿ. ರಿಯಲ್ ಎಸ್ಟೇಟ್ ಬಗ್ಗೆ ಎಷ್ಟು ಆಸಕ್ತಿಯನ್ನ ಮಾನ್ಯ ಮುಖ್ಯಮಂತ್ರಿ ವಹಿಸಿದಾರೋ ಅದರಲ್ಲಿ 50% ಅಷ್ಟು ಆಸಕ್ತಿ ರಾಜ್ಯದ ರೈತರ ಬಗ್ಗೆ ಕೂಡ ಕೊಡ್ಲಿ ಅನ್ನುವ ವಿನಂತಿಯನ್ನು ಪ್ರಾರ್ಥನೆಯನ್ನು ಕೂಡ ನಾವು ಭಗವಂತನ ಮಾಡ್ತಾ ಇದ್ದೇವೆ. ಗೊಂದಲನ ಈ ಮಾತನಾಡೋದಕ್ಕೆ ಕಾರಣ ಇದೆ. ಯಾವ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಿದ್ದಾಗ ಇದೇ ನಮ್ಮ ಹೊಸಪೇಟೆಯ ತುಂಗಭದ್ರಾ ಅಣೆಕಟ್ಟು ಗೇಟ್ಗಳು ದುರಸ್ತಿ ಮಾಡಬೇಕು ಅಂತ ಹೇಳಿದ್ರೆ 24 ತಿಂಗಳು ಸಮಯ ಕೊಟ್ಟರು ಕೂಡ ಆ ಗೇಟ್ ಅನ್ನ ದುರಸ್ತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. 24 ತಿಂಗಳ ನಂತರದಲ್ಲಿ ಗೇಟ್ ಅನ್ನ ದುರಸ್ತಿ ಮಾಡಿದ್ರು. ಅಂದ್ರೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು, ಗೇಟ್ ಅನ್ನ ದುರಸ್ತಿ ಮಾಡಬೇಕು ಅಂದ್ರೆ 2 ವರ್ಷ ಬೇಕಾಯ್ತು ಮಾನ್ಯ ನೀರಾವರಿ ಸಚಿವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ. ಆದ್ರೆ ಮುಖ್ಯಮಂತ್ರಿಗಳಾಗಿ 24 ಗಂಟೆಗಳಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರು? ಬಿಡದಿನಲ್ಲಿ ಬೆಂಗಳೂರು ಹೊರಭಾಗದಲ್ಲಿರ್ತಕ್ಕಂಥ ಬಿಡದಿನಲ್ಲಿ ರೈತರನ್ನ ಒಕ್ಕಲೆಬ್ಬಿಸಿ ರೈತರ ಒಂದು ಜಮೀನನ್ನ ಕಸ್ಕೊಂಡು ಬಿಡದಿನಲ್ಲಿ ಟೌನ್ಶಿಪ್ ಮಾಡ್ತಕ್ಕಂಥ ತೀರ್ಮಾನವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು 24 ಗಂಟೆಗಳಲ್ಲಿ ಮಾಡ್ತಾರೆ. ಹಾಗಾಗಿ ನಾನು ಕಳೆದ ಒಂದು ತಿಂಗಳಿಂದ ಹೇಳ್ತಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ರಿಯಲ್ ಎಸ್ಟೇಟ್ ಬಗ್ಗೆ ಆಸಕ್ತಿನ ಕಡಿಮೆ ಮಾಡಿ ರೈತರ ಬಗ್ಗೆ ಸ್ವಲ್ಪ ಆಸಕ್ತಿನ ತೋರಿ ಅನ್ನುವ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ನೋಡ್ತಾ ಇದ್ದೀನಿ ಬಿಡದಿನಲ್ಲಿ ಇರುವಂತ ಹೋರಾಟ ಆಗ್ತಾ ಇದೆ. ರೈತರ ಜೀವನದಿಂದ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ದುರಂತ ಅಂತ ಹೇಳಿದ್ರೆ ಇವರು ಸರ್ಕಾರ ಬಂದು 1.5 ತಿಂಗಳು ಕಳೆದರೂ ಸಹ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದೆ. ಬಳ್ಳಾರಿ ಇರ್ಬೋದು, ವಿಜಯನಗರ ಜಿಲ್ಲೆ ಇರ್ಬೋದು, ಕೊಪ್ಪಳ ಇರ್ಬೋದು, ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಬೀದರ್, ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೆ ಇತರ ರಾಜ್ಯದ ಬೇರೆ ಭಾಗಗಳಲ್ಲೂ ಕೂಡ 60%, 70% ಮಳೆ ಇವತ್ತು ಕೊರತೆ ಆಗಿರುವಂತದ್ದು. ಈ ಮಾದರಿಯಂತೂ ಉದ್ದು ಬೆಳೀತಕ್ಕಂಥ ರೈತರು, ತೊಗರಿ ಬೆಳೀತಕ್ಕಂಥ ರೈತರು, ಹತ್ತಿ ಸೂರ್ಯಪಾನ ಬೆಳೀತಕ್ಕಂಥ ರೈತರು ಬಿತ್ತನೆ ಮಾಡಿದ್ರು ಕೂಡ ಮೊಳಕೆ ಬರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ರೈತರು ಕೈ ಚೆಲ್ಲಿ ಕೂತಿದ್ದಾರೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇ ನಾಡಿನ ದೊರೆ ರೈತರ ಬಗ್ಗೆ ಕಣ್ತೆರೆದಿದ್ದಾರೆ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಾರೆ ಅನ್ನುವ ಆಶಾಭಾವನೆಯಿಂದ ನೋಡ್ತಾ ಇದ್ದಾರೆ. ಆದ್ರೆ ದುರಂತ ಏನು ಗೊತ್ತಾ ಸ್ವಾಮಿ? ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಈ ಸರ್ಕಾರ ಬಂದು ಹೊಸ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಉಳಿಸಿಕೊಂಡು 1.25 ತಿಂಗಳು ಆಗ್ತಾ ಇದ್ರು ಕೂಡ ಈ ತರ ಬರಗಾಲದ ಸಂದರ್ಭ ನಡುವೆಯೂ ಕೂಡ ಕೃಷಿ ಸಚಿವರು ಯಾರು ಅಂತೇಳಿ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಕೃಷಿ ಸಚಿವರು ಯಾರು ಅಂತೇಳಿ ಇನ್ನೂ ಕೂಡ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಮಾನ್ಯ ಕಂದಾಯ ಸಚಿವರು ಅವರು ಜಿಲ್ಲೆ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ರಾಜ್ಯದಲ್ಲಿರ್ತಕ್ಕಂಥ 8 ಸಚಿವರು ಬರಗಾಲದ ಸಂದರ್ಭದಲ್ಲಿ ಜಿಲ್ಲಾ ಪ್ರವಾಸವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಅವರು ಬರ್ತಿದ್ರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತೀವಿ ಅಂತ ಹೇಳಿ ಕಾಯ್ಕೊಂಡು ಬಂದಿದ್ದಂತ ಮುಖ್ಯಮಂತ್ರಿಗಳಿಗೆ
ನಿನ್ನೆ ಸೂಚನೆ ಬಂದಿದೆ, ರಾಹುಲ್ ಗಾಂಧಿ ಅವರು ಹೊರದೇಶದ ಪ್ರವಾಸದ ಬಂದಿದ್ದಾರೆ, 3 ದಿನಗಳ ಕಾಲ ಬಿಸಿ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು. 3 ದಿನಗಳ ಕಾಲ ಬಿಸಿ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು. 3 ದಿನಗಳ ಕಾಲ ಬಿಸಿ ಅಲ್ಲ, 15-20 ದಿನಗಳ ಕಾಲ ವಿದೇಶಿ ಪ್ರವಾಸನ ಮುಗಿಸ್ಕೊಂಡು ಭಾರತಕ್ಕೆ ಮರಳಿ ಬಂದಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು 15-20 ದಿನ ರೆಸ್ಟ್ ತಗೊಂಡು ಸುಸ್ತಾಗಿದ್ದಾರೆ. 200 ದಿನ ರೆಸ್ಟ್ ತಗೋಬೇಕು, ಹಾಗಾಗಿ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ನೋಡಿ, ನಾಡಿನ ದೌರ್ಬಲ್ಯ, ಭೀಕರ ಬರಗಾಲದ ಸಂದರ್ಭದಲ್ಲಿ ಕೃಷಿ ಸಚಿವರು ಇಲ್ಲದೆ ರೈತರು ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಈ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ರೈತರ ವಿಚಾರದಲ್ಲಿ ಹಿಂದಿನ ಕೂಡ ಕೂತಿರ್ತಕ್ಕಂಥ ಉದಾಹರಣೆಗಳೆಲ್ಲ, ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ, ರೈತ ನಾಯಕ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪರ ನೇತೃತ್ವದಲ್ಲಿ ಯಾವತ್ತು ರೈತರು ಬೀದಿಗೆ ಬಂದ್ರು ಹೋರಾಟ ಮಾಡ್ತಾರೆ, ಅವತ್ತು ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯವರಿಗೆ ಬಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಬೀದಿಗೆ ಬಂದಂತ ಸಂದರ್ಭದಲ್ಲಿ ಗುಲಾಪುರ ಕ್ರಾಸ್ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತೇವೆ. ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸಿದ್ವಿ. ಆದ್ರೆ ಪೂರ್ಣ ಕಾಂಗ್ರೆಸ್ ಸರ್ಕಾರ ರೈತರ ವಿಚಾರ ಬಂದಾಗ ಕಣ್ಣಿದ್ದು ಕೂಡನಂತೆ, ಕಿವಿಯಿದ್ದು ಕಿವುಡನಂತೆ ಕಪಟ ನಾಟಕವನ್ನು ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಬೀದಿಗೆ ಹೋರಾಟವನ್ನು ಮಾಡೋ ಮುಖೇನ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿಬಿಡಿಸುವಂತ ಕೆಲಸವನ್ನ ಮಾಡೋದಿಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.